ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ ಕುಳಿಗಿ. ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ನಗರದ ರಂಗಮಂದಿರದಲ್ಲಿ ಜರುಗಿದ ತತ್ವ ಪದಕಾರರ ಸಮಾವೇಶ, ಭಜನೆ ಸ್ಪರ್ಧೆ ಉದ್ಘಾಟನೆ, ಸರ್ಕಾರದೊಂದಿಗೆ ಚರ್ಚಿಸಿ ಕಲಾವಿದರ ಮಾಶಾಸನ ಹೆಚ್ಚಳ ಮಾಡಲು ಪ್ರಯತ್ನ ಮಾಡಲಾಗುವುದು. ಸಚಿವ ಈಶ್ವರ್ ಖಂಡ್ರೆ ಭರವಸೆ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ನೆರವೇರಿದ ಗೌರವ ಸನ್ಮಾನ. ನಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿ ಆಚರಣೆ, ವಿವೇಕರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ರಾಜ್ಯ ಪ್ರಶಸ್ತಿ ಪುರಸ್ಕೃತರು. ಯುವಕರು ಮೊಬೈಲ್ನಿಂದ ಆದಷ್ಟು ಅಂತರ ಕಾಯ್ದುಕೊಳ್ಳಬೇಕು. ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲವಂತ್ ಯುವಕರಿಗೆ ಸಲಹೆ. ನಗರದ ರಂಗಮಂದಿರದಲ್ಲಿ ಜರುಗಿದ ಅಕ್ಷರ ಜ್ಯೋತಿ ಯಾತ್ರೆ ಸಮಾರೋಪ ಸಮಾರಂಭ. 8 ಜನ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಿಗೆ ಗೌರವ ಸನ್ಮಾನ. ಜೀವನದಲ್ಲಿ ಮಾತಿಗಿಂತ ಕೃತಿ ಮುಖ್ಯ, ಇದಕ್ಕೆ ಪದ್ಮಶ್ರೀ ಸಾಧಕರೇ ಜೀವಂತ ಸಾಕ್ಷಿ. ಬಸವಕುಮಾರ್ ಪಾಟೀಲ್. ಯಾತ್ರೆಗೆ ಅದ್ಧೂರಿ ತೆರೆ. ಹಿಂದೂ ಹೋರಾಟಗಾರ ಈಶ್ವರ್ ಸಿಂಗ್ ಠಾಕೂರ್ ಅವರಿಗೆ ಒಲಿದ ಕಾಯಕ ಸೇವಾರತ್ನ ಪ್ರಶಸ್ತಿ. ಗರಿ ಬಸವ ಕೇಂದ್ರ ಶರಣ ಸಂಸ್ಕೃತಿ ಉತ್ಸವದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿದ ಪೂಜ್ಯಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು. ಮೂಲ ಅನುಭವ ಮಂಟಪ ಪತ್ತೆ ಮಾಡಿ ನಿರ್ಮಾಣ ಮಾಡಲು ಪ್ರಯತ್ನ ಮಾಡಬೇಕಾಗಿದೆ, ಈಶ್ವರ್ ಸಿಂಗ್ ಠಾಕೂರ್ ಹೇಳಿಕೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಮುಖ್ಯಮಂತ್ರಿಗಳು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರೊಂದಿಗೆ ಚರ್ಚಿಸಿ ಕಲಾವಿದರ ಮಾಶಾಸನ 3,000ದಿಂದ 5,000ಕ್ಕೆ ಏರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಅರಣ್ಯ, ಜೀವಿಶಾಸ್ತ್ರ, ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಭರವಸೆ ನೀಡಿದರು. ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟ, ಕರ್ನಾಟಕ ಒಂದು ಜಾನಪದ ಅಕಾಡೆಮಿ ಸಹಕಾರದೊಂದಿಗೆ ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಜರುಗಿದ ಒಕ್ಕೂಟದ ದ್ವಿತೀಯ ವಾರ್ಷಿಕೋತ್ಸವ ಸಂಭ್ರಮ ಹಾಗೂ ಕಲ್ಯಾಣ ಕರ್ನಾಟಕ ವಿಭಾಗ ಮಟ್ಟದ ತತ್ವಪದಕಾರರ ಸಮಾವೇಶ, ಭಜನಾ ಸ್ಪರ್ಧೆ, ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾಧಕರಿಗೆ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡುತ್ತಾರೆ. ಭಜನಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದವರಿಗೆ ₹51,000 ಬಹುಮಾನವನ್ನು ನಾನೇ ಖುದ್ದಾಗಿ ನೀಡುತ್ತೇನೆ. ಜೊತೆಗೆ ಕಲಾವಿದರ ಸಂಭಾವನೆ ಹೆಚ್ಚಳ ಮಾಡತಕ್ಕಂಥದ್ದು ಮತ್ತು ಸಮುದಾಯ ಭವನಕ್ಕಾಗಿ ಅಂದರೆ ಕಲಾವಿದರು ಉಳಿದುಕೊಳ್ಳಲಿಕ್ಕೆ ಜಿಲ್ಲೆಗೆ ಬಂದಾಗ ಅವರಿಗೋಸ್ಕರ ಒಂದು ಸಮುದಾಯ ಭವನದ ಬೇಡಿಕೆ ಇದೆ. ಅದೊಂದು 18 ಗುಂಟೆ ಜಾಗ ಕೂಡ ಈಗಾಗಲೇ ಗುರುತು ಹಚ್ಚಲಾಗಿದೆ. ಕೇವಲ ಜಿಲ್ಲಾಧಿಕಾರಿಗಳ ಒಂದು ಸಹಿ ಮಾತ್ರ ಇದೆ ಅನ್ನುವಂಥ ಮಾತನ್ನು ಸೋನಾರೆ ಹೇಳ್ತಾ ಇದ್ದಾರೆ. ಅದನ್ನು ಕೊಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಎನ್ನುವಂಥ ಮಾತನ್ನ ಈಶ್ವರ್ ಖಂಡ್ರೆ ಅವರು ಹೇಳಿದರು. ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಅಧ್ಯಕ್ಷ ವಿಜಯಕುಮಾರ್ ಸೋನಾರೆ ಪ್ರಾಸ್ತಾವಿಕವಾಗಿ ಮಾತನಾಡಿ, ಕಲಾವಿದರ ಮಾಶಾಸನ 3,000ದಿಂದ 5,000ಕ್ಕೆ ಹೆಚ್ಚಳ ಮಾಡಬೇಕು. ಕಲಾವಿದರ ವಸತಿಗಾಗಿ ಒಂದು ಸಮುದಾಯ ಭವನದ ಅವಶ್ಯಕತೆ ಇರುವುದರಿಂದ ಈಗಾಗಲೇ ಗುರುತಿಸಲಾದ 18 ಗುಂಟೆ ಜಮೀನು ಮಂಜೂರು ಮಾಡಿಸಬೇಕು. ಕೇವಲ ಜಿಲ್ಲಾಧಿಕಾರಿಗಳ ಸಹಿ ಮಾತ್ರ ಬಾಕಿ ಇದೆ ಎಂದು ಹೇಳಿದರು. ಈಗಾಗಲೇ ಸರ್ಕಾರದ ವತಿಯಿಂದ 11,000 ಕಲಾವಿದರಿಗೆ ಗುರುತಿನ ಚೀಟಿ ಕೊಡಿಸಿದ್ರಿ. ಜೊತೆಗೆ ಕಲಾವಿದರು ತಮ್ಮ ಪ್ರದರ್ಶನ ಮಾಡಿದಾಗ ಸರ್ಕಾರ 1 ಲಕ್ಷದವರೆಗೆ ಸಂಭಾವನೆ ನೀಡಬೇಕು. ಪಾಶ್ಚಾತ್ಯ ಹಾಡುಗಾರರಿಗೆ, ನೃತ್ಯ ಮಾಡುವವರಿಗೆ 25 ಲಕ್ಷದವರೆಗೆ ಸಂಭಾವನೆ ನೀಡಲಾಗುತ್ತೆ. ಆದರೆ ದೇಶಿ ಸಂಸ್ಕೃತಿ ಉಳಿಸಿ ಬೆಳೆಸುವ ಜನಪದ ಕಲಾವಿದರಿಗೂ ಕೂಡ ಲಕ್ಷ ಸಂಖ್ಯೆಯಲ್ಲಿ ರೂಪಾಯಿಗಳ ಸಂಭಾವನೆಯನ್ನು ನೀಡಬೇಕೆಂದು ಸಚಿವರಿಗೆ ಮನವಿ ಮಾಡಿಕೊಂಡರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬಸವ ಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷ ನಾಡೋಜ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ನೇತೃತ್ವವನ್ನು ಪೂಜ್ಯ ಸಿದ್ದರಾಮ ಬೆಲ್ದಾಳ ಶರಣರು ವಹಿಸಿದರು. ವೇದಿಕೆ ಮೇಲೆ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ರಂಗ ಸಂಘಟಕ ಶ್ರೀನಿವಾಸ್ ಜಿ ಕಪ್ಪಣ್ಣ, ಡಾಕ್ಟರ್ ಸಿದ್ದಾರೆಡ್ಡಿ ಫೌಂಡೇಶನ್ ಗೌರವ ಅಧ್ಯಕ್ಷೆ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ, ನಫೇಡ್ ಸಂಸ್ಥೆ ನವದೆಹಲಿಯ ಉಪಾಧ್ಯಕ್ಷ ಡಾಕ್ಟರ್ ಸಿದ್ದಪ್ಪ ಹೊಟ್ಟಿ ಯಾದಗಿರಿ, ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಅಮೃತರಾವ್ ಚಿಂಕೋಡೆ, ಅಭಿಯಂತರರಾಗಿರುವಂತಹ ಹಾವಶೆಟ್ಟಿ ಪಾಟೀಲ್, ಮಾಳಪ್ಪ ಅಡಸಾರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸ್ವಾಗತ ಸಮಿತಿ ಅಧ್ಯಕ್ಷ ಬಸವರಾಜ್ ಧನ್ನೂರ್ ಅಧ್ಯಕ್ಷತೆಯನ್ನು ವಹಿಸಿದರೆ ಪ್ರಮುಖರಾದ ಪ್ರಕಾಶ್ ಅಂಗಡಿ, ನವಲಿಂಗ್ ಪಾಟೀಲ್ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಕೊನೆಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನಿಸಲಾಯಿತು. ಇವತ್ತೇನು ಯಾವ ರೀತಿಯಲ್ಲಿ ಭಜನಕಾರರಿಗೆ ಭಜನೆ ಸ್ಪರ್ಧೆನೂ ಮಾಡಿದಿರಿ, ಅದು ಭಾಳ ದೊಡ್ಡ ಮಟ್ಟದ ಈಗ ಮಾಡಬೇಕಾ, ಈಗ ಸ್ಟಾರ್ಟ್ ಮಾಡ್ತಾರಾ? ಮಾಡಿ ಒಳ್ಳೆಯದಾಗ್ತದೆ. ಭಾಳಷ್ಟು ಕಲಾವಿದರು 7 ಜಿಲ್ಲೆಗಳಿಂದ ಬಂದಿದ್ದೀರಿ. ನಿಮ್ಮೆಲ್ಲರಿಗೆ ಸಚಿವರಾಗಿ, ಉಸ್ತುವಾರಿ ಮಂತ್ರಿಯಾಗಿ ನಿಮಗೆ ಸ್ವಾಗತ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಬೇಡಿಕೆಗಳಿದಾವೆ. ನಾನು ಸನ್ಮಾನ ಮುಖ್ಯಮಂತ್ರಿಯವ್ರ ಗಮನಕ್ಕೆ ತರ್ತೀನಿ, ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡ್ತೇನೆ. ನಿಮ್ಮೆಲ್ಲರ ಬೇಡಿಕೆಗಳ ಅನುಗುಣವಾಗಿ ಏನಾಗ್ತದೆ ಅಂತ ನೀವೇನು ಹೇಳಿದಿರಿ, ಮಾಸಾಸನ ಪಡೀಲಿಕ್ಕೆ 50 ವರ್ಷ 50 ವರ್ಷಕ್ಕೆ 50 ನ್ಯಾಯಯುತವಾದಂಥ ಒಂದು ಬೇಡಿಕೆ ಇದೆ. 3,000ರಿಂದ 5,000 ರೂಪಾಯಿಗೆ ಮಾಸಾಸನ ಮಾಡಿ ಅಂತೇಳಿ ಅದು ನ್ಯಾಯಯುತವಾದಂಥ ಬೇಡಿಕೆ ಇದೆ. ಸಾವಿರಾರು ಜನ ಕಲಾವಿದರು ಕಣ್ಣಿಗಿರ್ಬೋದು. ಇದಕ್ಕೆ ಹೆಚ್ಚಿನ ಒಂದು ಅನುದಾನ ಆಯೋಗದಲ್ಲಿಕ್ಕೆ ಕಲಾವಿದರಿಗೆ ಗುರುತಿಸುವಂಥ ಕೆಲಸ ಮಾಡಬೇಕು ಅನ್ನುವಂಥದ್ದಕ್ಕೆ ನನ್ನ ಸಂಪೂರ್ಣವಾದಂಥ ಬೆಂಬಲ ಇದೆ, ಸಹಕಾರ ಇದೆ. ಅದಕ್ಕೆ ನಾನು
ಬದ್ಧನಾಗಿದ್ದೇನೆ, ಪ್ರಯತ್ನ ಮಾಡ್ತೇನೆ ಅನ್ನುವಂಥ ಒಂದು ಭರವಸೆಯನ್ನು ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ವ್ಯಕ್ತ ಮಾಡ್ತಾ ಇದ್ದೇನೆ. ಇನ್ನಿತರ ಅನೇಕ ಬೇಡಿಕೆಗಳು ಕೊಟ್ಟಿದ್ದೀರಿ ನೀವು, ಅವೆಲ್ಲ ಬೇಡಿಕೆಗಳನ್ನು ಆಯಿತು. ಮಾನ್ಯ ವಿಜಯಕುಮಾರ್ ಅವರು ನನಗೆ ಒಂದು ಬಹುಮಾನ ಘೋಷಣೆ ಮಾಡಿ ಅಂತ ಹೇಳಿದ್ದಾರೆ. ಯಾರು 1ನೇ ಸ್ಥಾನ ಪಡಿತಾರೆ ಅವ್ರು ನನ್ನ ವತಿಯಿಂದ 50,000 ರೂಪಾಯಿ ಬಹುಮಾನ ಕೊಡ್ತಾರೆ. ಎಲ್ಲರಿಗೆ ಧನ್ಯವಾದ, ಥ್ಯಾಂಕ್ ಯು. ನಿರ್ಗಮಿಸ್ತಾ ಇದ್ದೇನೆ, ಯಾರು ಅಪಾರ್ಥ ಮಾಡಿಕೊಳ್ಳಬಾರ್ದು ಅಂತ ಹೇಳಿ ವಿನಂತಿ ಮಾಡ್ತಾರೆ. ಮೊದಲನೇ ಬಹುಮಾನ 51,000. 2 ಎಕರೆ 3 ಎಕರೆ ಆಲ್ರೆಡಿ ಕೊಟ್ಟು ಬಿಟ್ಟಾರೆ. ಈ 18 ಗುಂಟೆ ಸಲ ಸತತ ಹೋರಾಟ ಮಾಡ್ತಿದ್ದೀವಿ ಸರ್. ಕೇವಲ DC ಅವ್ರು ಸಹಿ ಮಾಡೋದು ಮಾತ್ರ ಇದೆ ಸರ್, ಜಿಲ್ಲಾಧಿಕಾರಿ ಅವರು. ಅದನ್ನು ಮಾತ್ರ ಆಯ್ತಂದ್ರೆ ನಾವು 18 ಗುಂಟೆ ಕೊಟ್ಟಾಗ ನೀವೇ ಒಂದು 50 ಲಕ್ಷ ಕೊಟ್ಟು ಒಂದು ನಮ್ಮ ಕಲಾವಿದರು ಬಂದಾಗ ಬೀದರ್ ಉತ್ಸವ ಆಗಲಿ, ಬಸವೋತ್ಸವ ಆಗಲಿ, ಇಂಥ ಕಾರ್ಯಕ್ರಮಕ್ಕೆ ಒಳ್ಳೆಯ ಹಾದಿ ಆಗ್ತದೆ ಅಂತೇಳಿ ನಾನು ಬೀದರ್ ಜಿಲ್ಲೆಯ ಕಲ್ಯಾಣ ಕರ್ನಾಟಕ ಕಲಾವಿದರ ಪರವಾಗಿ ನಿಮಗೆ ಕೋಟಿ ಮನವಿ ಮಾಡ್ಕೊತಿದ್ದೀನಿ ಸರ್. ಅದಕ್ಕಾಗಿ ನನ್ನ ಮಾತು ಜಾಸ್ತಿ ಆಗ್ತಾ ಇದೆ, ನಾನು ಮುಗ್ತಾ ಇದ್ದೀನಿ ಸರ್. ತಾವು ಹೊಸದಿರ್ತೀನಿ. ನಮ್ಮ ಸಿದ್ದರಾಜಿ ಕಪ್ಪಣ್ಣ ಸರ್ ಈ ಒಕ್ಕೂಟ ಹುಟ್ಲಾಕಿ ನಿಮ್ಮ ಪಕ್ಕದಲ್ಲಿ ಕುಂತಾರೆ ಸರ್. ಅವರು ಕೂಡ ನಮಗೆ ಬಂದು ಬಹಳ ಒಳ್ಳೆ ರೀತಿಯಿಂದ ಸಹಕಾರ ಮಾಡಿದ್ದಾರೆ ಸರ್. ಬಸವರಾಜ ಧರ್ಮಂತೂ ಈ ಕಾರ್ಯಕ್ರಮ ಮಾಡಲಿಕ್ಕೆ ನಾನು ಸುಮಾರು 15 ದಿನಗಳಿಂದ ನನ್ನ ಜೊತೆಯಲ್ಲಿ ನಿಂತ್ಕೊಂಡು ಬಹಳ ಪ್ರೀತಿಯಿಂದ ಮಾಡಿಸೋಣ ಅಂತ ಹೇಳಿ ನಿಮ್ಮ ಜೊತೆಯಲ್ಲಿ ಅವರು ಕೂಡ ಬಹಳ ಪ್ರೀತಿಯಿಂದ ನಮಗೆ ಸಹಕಾರ ಮಾಡಿದ್ದಾರೆ ಸರ್. ಇದರಲ್ಲಿ 11 ಜನ ರಾಜ್ಯ ಪ್ರಶಸ್ತಿ ಪುರಸ್ಕೃತಿಗೆ ನಿಮ್ಮ ಕೈಯಿಂದ ಸನ್ಮಾನ ಮಾಡಿದ್ದಾರೆ ಸರ್. ಅದಕ್ಕಾಗಿ ತಾವು ದಯಮಾಡಿ ಅವ್ರು ಸನ್ಮಾನ ಮಾಡಿ ತಾವು ಪ್ರೀತಿಯಿಂದ ಹೋಗ್ಬೇಕು ಮತ್ತು ಮಾತಾಡಿ. ಹೌದು ಸರ್, ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಸರ್ ನನಗೆ. ಆಯ್ತು ಸರ್, ಒಂದು 15-20 ನಿಮಿಷದಲ್ಲಿ ಈ ಕಾರ್ಯಕ್ರಮ ಮುಗಿಸೋಣ ಸರ್. ತಾವೇ ನೇರವಾಗಿ ನಮ್ಮ ಪ್ರಕಾಶ್ ಅಂಗಡಿ ಹೇಳ್ತಾನಕ್ಕೆ ಮಾತಾಡಿ ಮುಗಿಸ್ಬೇಕಂತ ಕೇಳ್ಕೊತೀನಿ ಸರ್. ಈಗ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ಈಗ ಸನ್ಮಾನ್ಯ ಸಚಿವರಿಂದ ಸರ್ ಬೇಗ ಒಂದು 8 ಚೇರ್ ಹಾಕಿ. ತಾವು ಬರೋದಕ್ಕಿಂತ ಮುಂಚಿತವಾಗಿ ನೆಹರು ಯುವ ಕೇಂದ್ರದ ಯುವ ಸಮನ್ವಯಾಧಿಕಾರಿ ಮಯೂರ್ ಕುಮಾರ್ ಗೋರ್ಮೆ, ಓಂ ಪ್ರಕಾಶ್ ರೊಟ್ಟೆ, ಮಹೇಶ್ ಗೋರ್ನಾಳ್ಕರ್, ಪ್ರಭುಲಿಂಗ್ ಸ್ವಾಮಿ, ಆದೀಶ್ ವಾಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಆಗಬೇಕಾದ್ರೆ ಸೊ ಅಟ್ಲೀಸ್ಟ್ ಆ ಒಂದು ಜವಾಬ್ದಾರಿನಾದರೂ ನಮ್ಮ ಯುವಜನತೆ ಅರ್ಥ ಮಾಡ್ಕೊಳ್ಬೇಕು. ಸೊ ಎಲ್ಲಿವರೆಗೂ ಪೇರೆಂಟ್ಸು ಪ್ಲಸ್ ಉಳ್ಳುವಂಥವ್ರು ಏನಿದ್ದಾರೆ ಅವರು ಪ್ಲಸ್ ಯುವಜನತೆ ಹ್ಯಾಂಡ್ ಇನ್ ಹ್ಯಾಂಡ್ ಆಗಲ್ಲ, ಅವ್ರವ್ರದ್ದು ರೋಲ್ ರೆಸ್ಪಾನ್ಸಿಬಿಲಿಟಿ ಅರ್ಥ ಮಾಡ್ಕೊಳ್ಳಲ್ಲ, ಅಲ್ಲಿವರೆಗೂ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಅಸಾಧ್ಯ ಆಗುತ್ತೆ. ಈಗ ಹೇಳಿದರು 2047 ವಿಕಸಿತ್ ಭಾರತ ಆಗಬೇಕು ಅಂತ. ಯಾವಾಗ ಆಗುತ್ತೆ ವಿಕಸಿತ್ ಭಾರತ? ಸೊ ಇವೆಲ್ಲ ಕೋಆರ್ಡಿನೇಷನ್ ಇದ್ದಾಗ ಮಾತ್ರ ವಿಕಸಿತ ಭಾರತ ಆಗುತ್ತೆ. ಸೊ ಅದಕ್ಕೆ ಒಂದು ರಿಕ್ವೆಸ್ಟು ಯುವಜನತೆಯಲ್ಲಿ, ನಿಮ್ಮ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಳಿ. ನಮ್ಮಲ್ಲಿನೂ ಕೂಡ ನಮ್ಮ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಏನಿದೆ ನಾವು ಅರ್ಥ ಮಾಡಿಕೊಂಡು 2047 ಆ ವಿಕಸಿತ ಭಾರತವನ್ನು ನಾವು ಅಚೀವ್ ಮಾಡಬೇಕಾಗಿದೆ. ಈಗ ಎಲ್ಲ ಹೇಳ್ತೀವಿ, ಸ್ವಾಮಿ ವಿವೇಕಾನಂದ ಅವರು ಹೇಳಿದ ಸಂದೇಶಗಳು ಅವೆಲ್ಲ ನಾವು ಅದು ಇವತ್ತು ಅಂಡಮಾನ್ ನಿಕೋಬಾರ್ ನಮ್ಮಲ್ಲಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ವಿವೇಕಾನಂದರ ಆದರ್ಶ ವಿಚಾರಗಳು, ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲೋಚನೆಗಳು, ಈ ಎರಡೇ ಮಹಾಪುರುಷರ ಆಲೋಚನೆಗಳನ್ನು ಈ ದೇಶದ ಪ್ರತಿಯೊಬ್ಬ ಯುವಕರು ಮೆಲುಕು ಹಾಕಿದಲ್ಲಿ ನಾವು ಈ ಒಂದು ಅಖಂಡ ಭವ್ಯ ಭಾರತದ ಭಾವಿ ಪ್ರಜೆಗಳಾಗಿ ನಾವು ನಿಲ್ಲಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನಗೊಂದೆರಡು ಮಾತು ಅಂದ್ರೆ ಅವ್ರೇನಪ್ಪ ಅಂದ್ರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಯಾವುದೇ ಒಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಅಂಥ ಯುವಕರನ್ನ ನಮ್ಮ ದೇಶದ ಮುಖ್ಯವಾಹಿನಿಗೆ ಅಂದರೆ ಪೊಲಿಟಿಕಲ್ ಮೇನ್ ಪ್ಲಾಟ್ಫಾರ್ಮಿಗೆ 1 ಲಕ್ಷ ಯುವಕರನ್ನು ಅಂದರೆ ಗ್ರಾಮ ಪಂಚಾಯತ್ ಹಿಡ್ಕೊಂಡು ನಮ್ಮ ವಿಧಾನಸಭೆ, ವಿಧಾನ ಪರಿಷತ್ತು, ರಾಜ್ಯಸಭೆ, ಈವನ್ ಯುನೈಟೆಡ್ ನೇಷನ್ಸ್ ಕೂಡ ನಮ್ಮ ಯುವಕರು IAS IPS ನಮ್ಮ ಗ್ರಾಮೀಣ ಭಾಗದಿರುವಂಥ ಅಂಥವ್ರಿಗೆ. ಆಮೇಲೆ ಯೂತ್ ಸೆಕ್ಟ್ರಲ್ಲಿ ಮಾಡಿರೋದು ಇನ್ನೊಂದು ಕಡೆ ಏನಪ್ಪ ನಾವು ನೋಡ್ತಾ ಇದ್ದೀವಿ, UPSC ಕೂಡ ಸಾಕಷ್ಟು ಚೇಂಜ್ ಮಾಡಿದ್ದಾರೆ. ಮೊದಲೆಲ್ಲ ಎಕ್ಸಾಮಿನೇಷನ್ಸ್ ಏನಪ್ಪ ಅಂತ ತೊಗೊಂಡು UPSCಯಲ್ಲಿ ಎಕ್ಸಾಮ್ ಪಾಸ್ ಆದಾಗ ಏನಪ್ಪ ಅಂದ್ರೆ ಕನ್ಫರ್ಮ್ ಕೊಡ್ತಿದ್ರು. ಕೆಲವು ಪೋಸ್ಟ್ ಕಮಿಷನರ್ ಆಗಿರ್ಬೋದು, ಇವತ್ತು RTI ಕಮಿಷನರ್ ಅದ, ಆಮೇಲೆ DOPTಯಲ್ಲಿ ಕೆಲವೊಂದು ಹೈಲಿ ಲೋಕಪಾಲ್ದಾಗ ಅದ. ಅಲ್ಲೆಲ್ಲರಿಗೆ ಎಂಥವ್ರಿಗೆ ಇವತ್ತು ಅವಕಾಶ ಕೊಡ್ತಾಯಿದ್ದಾರೆ ಮೋದಿಯವರು ಅಂತಂದ್ರೆ ಯಾರು ಯುವಕ ಕ್ಷೇತ್ರ ಕೆಲಸ ಮಾಡ್ಯಾರ ಅವ್ರು ನೇರವಾಗಿ ಏನಪ್ಪ ಅಂದ್ರೆ ಯೂತ್ ಕಮಿಷನ್, ಆಮೇಲೆ ನಮ್ಮ ನಾಲೆಜ್ ಕಮಿಷನ್ ಅದಕ್ಕೆ ಚೇರ್ಮನ್ ಮಾಡಿಬಿಟ್ರು. ಆಮೇಲೆ UPSC ಮೂಲಕ ಯಾರು ಎಕ್ಸಾಮ್ ಪಾಸ್ ಆಗ್ತಿರೋ ಹೊರಗಿಂದ ಎಕ್ಸ್ಟರ್ನಲ್ ಅಫೇರ್ಸ್ ಬಗ್ಗೆ ಅದ ನಾಲೆಜು,
ಅಥವಾ ಯಾವುದೋ ಒಂದು ಪಾಲಿಸಿ ಮ್ಯಾಟ್ರ್ ಮೇಲೆ ಅದ, ಆ ಪಾಲಿಸಿ ಮ್ಯಾಟ್ರ್ ನೇರವಾಗಿ ಏನಪ್ಪ ಅಂದ್ರೆ ಕಮಿಷನ್ ಮಾಡ್ತಾ ಇದ್ದಾರೆ. ಸೊ ಇಂಥ ಅವಕಾಶಗಳು ಇವತ್ತು ಅಂದರೆ ವಿಷನ್ ದೃಷ್ಟಿಕೋನ ಬದಲಾಯಿಸ್ಕೊಂಡೇನಪ್ಪ ಅಂದ್ರೆ ಅವಕಾಶಗಳು ಸಾಕಷ್ಟು ನಮ್ಮ ದೇಶದಲ್ಲಿ ಅದ. ನಾವೆಲ್ಲರೂ ಕೂಡ ಇವತ್ತು ನಾವು ಅನ್ಕೋಬೇಕು, ನಾವು ಭಾಳ ಪೂರ್ ಫ್ಯಾಮಿಲಿಯಿಂದ ಬಂದೀವಿ ಅಂತೇಳಿ. ನಿಮ್ಮ ಜೊತೆ ನಮ್ಮ ಇಲಾಖೆಯದ ಸರ್ಕಾರದ ಅವು ಕೊಟ್ಟಂಥ ಅವಕಾಶಗಳನ್ನು ಸದುಪಯೋಗ ಪಡ್ಕೊಂಡು ತಾವು ಕೂಡ ಮುಖ್ಯವಾಹಿನಿಗೆ 1 ಲಕ್ಷ ಯುವಕರನ್ನು ನಮ್ಮ ದೇಶ ಆಳ್ಬೇಕಂತ ಹೇಳಿ ನಮ್ಮ ನರೇಂದ್ರ ಮೋದಿ ಹೇಳಿದ್ದಾರೆ. ಯಾರು ಆಳಬೇಕು? ನಾವೆಲ್ಲ ದೊಡ್ಡ ದೊಡ್ಡ ಫ್ಯಾಮಿಲಿ ಏನು ಆಗ್ತಾ ಇದ್ದಾರಲ್ಲ, ಆ ಫ್ಯಾಮಿಲಿ ಬಿಟ್ಟು ಹೊಸರು ಬರ್ಬೇಕಂತ ಯಾರು ನಮ್ಮಂಥವ್ರು ಬೇರೆ ಯಾರು ನೀವೆಲ್ಲ ಕುಂತಿದ್ರಿ, ನಿಮ್ಮ ಫ್ಯಾಮಿಲಿಯವ್ರು ಬಂದು ನೀವು ಬಂದೇನಪ್ಪ ಅಂದ್ರೆ ನಮ್ಮ ದೇಶ ಆಳ್ಬೇಕಂತೇಳಿ ನಮ್ಮ ಕನಸೇನಪ್ಪ ಅಂದ್ರೆ ಮೋದಿಯವ್ರು ಕಂಡಿದ್ದಾರೆ. ಸ್ವಾಮಿ ವಿವೇಕಾನಂದರು ಕೂಡ ಅದನ್ನು ಕಂಡಿದ್ದರು. ಯಾಕಂದರೆ 2 ವರ್ಷಗಳೇನಪ್ಪ ಅಂದ್ರೆ ಸ್ವತಂತ್ರ ಮತ ಇಟ್ಕೊಳ್ಳಿಲ್ಲ ಅಂದ್ರೆ ನಾವು ಬೇರೆ ಮಾಡ್ತಾ ಇದ್ದಾರೆ. ಅದನ್ನು ಸ್ಪ್ಲಿಟ್ ಮಾಡಿ ಇವತ್ತು ನಾವು ನೋಡ್ತಾ ಇದ್ದೀವಿ. ನಾವು ಫೈನಾನ್ಷಿಯಲ್ 2010ವರೆಗೆ ನಾವೆಲ್ಲ ನೋಡ್ತಾ ಇದ್ರೆ ನಮ್ಮ ಇಂಡಿಯಾದ ಎಕಾನಮಿಯಲ್ಲಿ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಫಾರಿನರ್ಸ್ ಇದ್ದರು. ಸೊ ಅದನ್ನು ಬಚಾವಾಗಿ ಇವತ್ತು ನಾವು ಬಂದೀವಿ. ನಾವೆಲ್ಲರೂ ಕೂಡ ದೇಶ ರಕ್ಷಣೆಗೆ ನಮ್ಮ ಇದು ಏನಂತ್ರಿ ನಮ್ಮ ಯುವಕರ ತತ್ವ ಆದರ್ಶಗಳನ್ನು ಸ್ವಾಮಿ ವಿವೇಕಾನಂದರು ಕೊಟ್ಟಂಥ ಆದರ್ಶಗಳನ್ನು ನಾವೆಲ್ಲರೂ ಸೇರಿಸ್ಕೊಂಡು ಮತ್ತೆ ಒಂದು ಒಳ್ಳೆ ಭಾರತ 2047ಕ್ಕೆ ನಮ್ಮ ಭಾರತವನ್ನು ವಿಶ್ವಗುರುವನ್ನಾಗಿ ಮಾಡೋ ನಿಟ್ಟಲ್ಲಿ ನಾವು ಎಲ್ಲರೂ ಸೇರಿ ಪ್ರಯತ್ನಿಸೋ ಅಂತ ಹೇಳಿ ನಾನು 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿವೇಕಾನಂದ. ಬೀದರ್ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಅಕ್ಷರ ಜ್ಯೋತಿ ಯಾತ್ರೆ ಅದ್ಧೂರಿ ತೆರೆ ಕಂಡಿತು. ಸುಮಾರು 63 ದಿವಸಗಳ ಕಾಲ ರಾಜ್ಯ ಸೇರಿದಂತೆ ಗಡಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯಾತ್ರೆ ಯಶಸ್ವಿಯಾಗಿ ಸಂಚಾರಗೊಂಡು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಸ್ಫೂರ್ತಿ ಮತ್ತು ಉತ್ಸಾಹವನ್ನು ತುಂಬಿತು. ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನದ ವತಿಯಿಂದ ಇವತ್ತು ಜರುಗಿದ ಈ ಯಾತ್ರೆ ಸುಮಾರು 35 ಜಿಲ್ಲೆಗಳಿಗೆ ತೆರಳಿ ವಿನೂತನ ಒಂದು ನವನವೀನ ವಿಚಾರಧಾರೆಗಳಲ್ಲಿ ಮಕ್ಕಳನ್ನು ತುಂಬಿ ಆದರ್ಶಗಳನ್ನು ತುಂಬಿ ಮಕ್ಕಳು ಆದರ್ಶವಾಗಿ ಬದುಕು ಸಾಗಿಸುವಂತೆ ಮಾಡಿತು. ಎಲ್ಲಾ ಕಡೆ ಅದ್ದೂರಿ ಸ್ವಾಗತ, ಸಹಕಾರ ಮತ್ತು ಪ್ರೋತ್ಸಾಹ ಸಿಕ್ಕಿತು ಎಂದು ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂತಹ ಬಸವಕುಮಾರ್ ಪಾಟೀಲ್ ತಿಳಿಸಿದರು. ಅಲ್ಲದೆ 8 ಜನ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ಒಬ್ಬ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತೆ ಮಹಾತಾಯಿ ಹುಚ್ಚಮ್ಮನವರಿಗೆ ಸನ್ಮಾನಿಸಿ ಗೌರವಿಸಲಾಗಿದೆ. ಈ ಒಂದು ಸಭೆಯಲ್ಲಿ ನೆರೆದ ಜನರ ಒಂದು ಕಣ್ಣಾಲಿಗಳಲ್ಲಿ ಈ ಒಂದು ಸನ್ಮಾನ ಮಾಡಿದಾಗ ಆನಂದ ಬಾಷ್ಪ ತುಂಬಿ ತುಳುಕಿತ್ತು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವಿಚಿತ್ರವಾಗಿರತಕ್ಕಂಥ ಸಾಧನೆ, ಮಾತಿಗಿಂತ ಕೃತಿ ಮುಖ್ಯ ಅನ್ನುವಂತಹ ಒಂದು ಸಂದೇಶ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಬಹಳ ಅದ್ಭುತವಾಗಿ ಒಂದು ಜನತೆಗೆ ನೀಡಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬಾಲ್ಕಿಯ ಪೂಜ್ಯಶ್ರೀ ಗುರುಬಸವ ಪಟ್ಟದೇವರು ವಹಿಸಿದ್ರು. ವೇದಿಕೆ ಮೇಲೆ ವಿವಿಧ ಕಡೆಗಳಿಂದ ಆಗಮಿಸಿದ ಅತಿಥಿಗಳು ಹಾಜರಿದ್ದರು. ಒಂದು ಸಾರ್ಥಕ ವೇದಿಕೆ ಅಲ್ಲಿ ನಿರ್ಮಾಣವಾಗಿತ್ತು. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಅಲ್ಲಿದ್ದರು. ಹುಚ್ಚಮ್ಮ ಎನ್ನುವಂತಹ ಮಹಾಮಾತೆ ಸುಮಾರು 3,000 ದಲಿತ ಮಕ್ಕಳನ್ನು ಸಾಕಿ ತನ್ನ ಕೋಟ್ಯಾಂತರ ಬೆಲೆ ಬಾಳುವ ಜಮೀನು ನೀಡಿ ಆದರ್ಶ ಮೆರೆದರೆ, ಇನ್ನೊಬ್ಬರು 650ಕ್ಕೂ ಹೆಚ್ಚು ತಳಿಯ ಭತ್ತದ ನಾಟಿಯನ್ನು ಮಾಡಿ ಆದರ್ಶ ಮೆರೆದಿದ್ದಾರೆ. ಅಲ್ಲದೆ ಅಂತಾರಾಷ್ಟ್ರೀಯ ಸಮಾಜ ಸೇವಕರಾದ ಮಹಾತ್ಮ ಗಾಂಧೀಜಿಯವರ ಮರಿಮೊಮ್ಮಗಳಾಗಿರುವಂತಹ ತುಷಾರ ಗಾಂಧಿಯವರು ವೇದಿಕೆ ಮೇಲೆ ಉಪಸ್ಥಿತರಿದ್ದು ಸಭಿಕರಿಗೂ ಖುಷಿಯಾಗಿತ್ತು. ಕಾರ್ಯಕ್ರಮಕ್ಕೂ ಮುನ್ನ ನಗರದ ಬಸವೇಶ್ವರ ವೃತ್ತದಿಂದ ಅಲಂಕೃತ ಸಾರೋಟಿನಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಸಾಧಕರಿಗೆ ಮೆರವಣಿಗೆ ಮಾಡಲಾಯಿತು. ಮಕ್ಕಳು ಜೈ ಜೈಕಾರ ಕೂಗುತ್ತಾ ಸಾಗಿದ್ರು. ದಾರಿಯುದ್ದಕ್ಕೂ ಹೂವಿನ ಸುರಿಮಳೆಗೈದ ಕ್ಷಣಗಳು ಸಭಿಕರನ್ನ ಮೂಕ ವಿಸ್ಮಿತರಾಗುವಂತೆ ಮಾಡಿತು. ಆರಂಭಿಕವಾಗಿ ಒಂದು ವಿನಂತಿ ಏನು ಅಂದ್ರೆ, ವೇದಿಕೆ ಮೇಲಿರ್ತಕ್ಕಂತಹ ಇವತ್ತು ಗಣ್ಯರು ನಮ್ಮೆಲ್ಲರೂ ಏನಿದ್ದಾರೆ, ಬಹುಶಃ ಅವರನ್ನ ನೋಡಿದರೆ ನಮ್ಮ ಕಣ್ಣು ಪಾವನ ಆಗ್ತದೆ. ಅವರ ದರ್ಶನದಿಂದ ನಿಜವಾಗಿಯೂ ನಮ್ಮ ಭಾಗ್ಯ ತೆರೀತದೆ. ನೀವೆಲ್ಲರೂ ಮಾತಾಡ್ತಕ್ಕಂಥವ್ರನ್ನ ಬಹಳ ಜನ ನೋಡಿದ್ದೀರಿ, ಆದ್ರೆ ನಿಜವಾಗಿಯೂ ಕೆಲಸಗಳೇ ಮಾತನಾಡ್ತಕ್ಕಂತಹ ವ್ಯಕ್ತಿಗಳು ಯಾರಾದರೂ ಇದ್ರೆ ಬಹುಶಃ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಅನ್ನತಕ್ಕಂಥದ್ದನ್ನ ತಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನಾನು ಅವ್ರ ಬಗ್ಗೆ ಅವಾಗವಾಗ ಸಂದರ್ಭ ಬಂದಾಗ ನಾನು ಪ್ರಸ್ತಾಪ ಮಾಡ್ತೇನೆ. ಅದಕ್ಕಾಗಿ ಬಹುಶಃ ನಮಗೆಲ್ಲರಿಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರನ್ನ ನೋಡ್ತಕ್ಕಂಥ ಅವಕಾಶ ಭಾಗ್ಯ ಸಿಗಲಿಲ್ಲ. ಆದ್ರೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹುಡಿಯಾಗಿರ್ತಕ್ಕಂತಹ ಅಷ್ಟೇ ಅಲ್ಲ, ಇವತ್ತು ಇಡೀ ಜೀವನವನ್ನ ಸಮಾಜಕ್ಕೆ ಸಮರ್ಪಣೆ ಮಾಡಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ನಮ್ಮ ಮಹಾತ್ಮ ಗಾಂಧೀಜಿಯವರ ಮರಿಮೊಮ್ಮಗರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ತುಷಾರ್ ಗಾಂಧಿ ಅವರನ್ನ ಬಹುಶಃ ತಾವೆಲ್ಲರೂ ನೋಡ್ಬೇಕು, ಅವರ ಮಾತುಗಳನ್ನ ಕೇಳಬೇಕು. ಇವತ್ತು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡತಕ್ಕಂಥವ್ರು ಅವರು. ಅದಕ್ಕಾಗಿ ದಯವಿಟ್ಟು ಮತ್ತೊಮ್ಮೆ ತಾವುಗಳೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ವೇದಿಕೆಗೆ ಸ್ವಾಗತವನ್ನ ಕೋರಬೇಕು ಅಂತ ವಿನಂತಿ ಮಾಡ್ಕೊತಾ ಈಗ ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ. ತಂದೆಯವರು ಕಾಡಿನಲ್ಲಿ ವಾಸ, ಕಾಡಿನಲ್ಲಿ ಗೆಡ್ಡೆ ಗೆಣಸು ಜೇನು ತಕೊಂಡು ಸಂಗ್ರಹ ಮಾಡ್ಕೊಂಡು ಅದರಲ್ಲಿ ಒಂದು 160 ಸೊಪ್ಪು ಸಂಗ್ರಹ ಮಾಡ್ಕೊಂಡು ಊಟಕ್ಕೆ ಯಾವುದೇ ದುಡ್ಡು ಬೇಕಾಗಿದ್ದಿಲ್ಲ. ಕಾಡಿನಲ್ಲಿ ಸಣ್ಣ ಮೆಣಸಿನ್ಕಾಯಿ ಬತ್ತ ಅದ ಗಾಂಧಾರಿ ಮೆಣಸಿನ್ಕಾಯಿ ಇತ್ತು ಕರೀತಾರೆ, ದೊಡ್ಡ ಮೆಣಸಿನ್ಕಾಯಿ ಅಂತ ಕರೀತಾರೆ. ಯಾವುದಕ್ಕೂ ದುಡ್ಡು ಬೇಕಾಗಿದ್ದರೆ ಎಲ್ಲ ಕಾಡಿನೊಳಗೆ ಎಲ್ಲ ಸಂಪತ್ತು ಸಿಗ್ತಿತ್ತು, ಅದರ ಜೀವನ ಮಾಡ್ತಿದ್ರು. ಅದೇನೋ ನಮ್ಮ ತಂದೆಯವರು ಅಣ್ಣ ತಮ್ಮನ ನಡುವೆ ಏನೋ ಪಾಪ ಏನೋ ಗೊತ್ತಿಲ್ಲ.
ಅವರು ಹುಣಸೂರು ತಾಲೂಕಿನ ಅನುಗೂಡು ಫಾರೆಸ್ಟಿಂದ ವಾಪಸ್ ಬಂದು ಕೋಟೆ ತಾಲೂಕು ಬರ್ತಾರೆ. ಕೋಟೆ ತಾಲೂಕು ಬಂದು ಒಂದು ಹಳ್ಳಿ ಸೇರ್ತಾರೆ, ಅದು ಹೊಸಹಳ್ಳಿ ಅಂತ. ಅಲ್ಲಿ ನಮ್ಮ ಆ ಊರಿನಲ್ಲಿ ಎಲ್ಲ ನಮ್ಮ ವೀರಶೈವರು ಇದ್ದ ಊರು. ಅಲ್ಲಿ ಬಂದು ದನಗಳು ಜಾಸ್ತಿ ಸಾಕ್ತಾ ಇದ್ರು. ಒಂದು ದನ ಮೇಯಿಸ್ತಾರ, ಒಂದು ವರ್ಷಕ್ಕೆ ಇಷ್ಟು ಕಾಸು ಅಂತ ಕೊಡೋರು. ಆ ದನಗಳೆಲ್ಲ ಮೇಯಿಸ್ಕೊಂಡು ಅಲ್ಲಿ ಆ ಊರಿನಲ್ಲಿ ಕಾಲ ಕಳೀತಾ ಇದ್ದಂಗೆ ಏನೋ ಬಸವ ಕೇಂದ್ರ ಶರಣ ಸಂಸ್ಕೃತಿ ಉತ್ಸವದ ಪ್ರಯುಕ್ತ ಹಾಗೂ ಪೂಜ್ಯ ಶ್ರೀ ಜಗದ್ಗುರು ಲಿಂಗೈಕ್ಯ ಬಸವಕುಮಾರ ಶಿವಯೋಗಿಗಳ ಪುಣ್ಯ ಸ್ಮರಣೋತ್ಸವದ ನಿಮಿತ್ತವಾಗಿ ಹುಲಸೂರು ಪಟ್ಟಣದಲ್ಲಿ ಶರಣ ಸಂಸ್ಕೃತಿ ಉತ್ಸವ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಹಿಂದೂ ಹೃದಯ ಸಾಮ್ರಾಟ್ ಕ್ರಾಂತಿ ಹೋರಾಟಗಾರ ಈಶ್ವರ್ ಸಿಂಗ್ ಠಾಕೂರ್ ಅವರಿಗೆ ಕಾಯಕ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪ್ರಶಸ್ತಿಯನ್ನು ಸ್ವೀಕರಿಸಿ ಮಾತನಾಡಿದ ಠಾಕೂರ್ ಅವರು, ಈ ಹಿಂದೆ ಧರ್ಮಕ್ಕಾಗಿ ಹೋರಾಟ ಮಾಡುತ್ತಾ ಪೊಲೀಸರ ಲಾಠಿ ಏಟು ಮತ್ತು ಜೈಲು ವಾಸವೇ ನನಗೆ ಸನ್ಮಾನ ಮತ್ತು ಪ್ರಶಸ್ತಿಗಳಾಗಿದ್ದವು. ಆದರೆ ಇಂದು ಬಸವ ತತ್ವದ ಮಠವೊಂದು ಪ್ರಥಮ ಬಾರಿಗೆ ಈ ಒಂದು ಕಾಯಕ ಸೇವಾ ರತ್ನ ಪ್ರಶಸ್ತಿ ನೀಡಿರುವುದು ಖುಷಿ ತಂದಿದೆ. ಬಸವ ಕಲ್ಯಾಣದ ಮೂಲ ಅನುಭವ ಮಂಟಪವನ್ನು ಪತ್ತೆ ಹಚ್ಚಬೇಕಾಗಿದೆ. ರಾಮ ಮಂದಿರ ಮೂಲ ಸ್ಥಾನದಲ್ಲಿ ಯಾವ ರೀತಿಯಾಗಿ ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡಲಾಗಿದೆಯೋ, ಸ್ಥಾಪಿಸಲಾಗಿದೆಯೋ, ಅದೇ ರೀತಿಯಾಗಿ ಬಸವ ಕಲ್ಯಾಣದಲ್ಲಿಯೂ ಕೂಡ ಮೂಲ ಅನುಭವ ಮಂಟಪದ ಜಾಗವನ್ನು ಪತ್ತೆ ಹಚ್ಚಬೇಕಾಗಿದೆ. ಪತ್ತೆ ಹಚ್ಚಿ ಅದೇ ಸ್ಥಳದಲ್ಲಿ ಒಂದು ಸಣ್ಣ ಬಿಲ್ಡಿಂಗ್ ಆಗಲಿ ಕೂಡ ಅದು ಸರ್ಕಾರದ ವತಿಯಿಂದ ಮೂಲ ಸ್ಥಳದಲ್ಲಿಯೇ ಅನುಭವ ಮಂಟಪ ಕೂಡ ಸ್ಥಾಪನೆ ಆಗಬೇಕು. ಈ ಒಂದು ನಿಟ್ಟಿನಲ್ಲಿ ಯಾವುದೇ ಒಂದು ಹೋರಾಟಕ್ಕೂ ಕೂಡ ನಾನು ಸಿದ್ಧ, ಎಲ್ಲರ ಸಹಕಾರ ಇರಬೇಕು ಅನ್ನುವಂಥ ಮಾತನ್ನು ಕೂಡ ಠಾಕೂರ್ ಅವರು ತಿಳಿಸಿದರು. ಬಸವ ಕಲ್ಯಾಣದ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೂರ್ ರಾಕೋಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.